ನಮಸ್ಕಾರ ಸ್ನೇಹಿತರೆ, SNC ಆಲ್ ಇನ್ ಒನ್ ಚಾನೆಲ್ಗೆ ಸ್ವಾಗತ. ಇವತ್ತೊಂದು ವಿಶೇಷ ವಿಡಿಯೋ. ತುಲಾರಾಶಿಯವರ ಆಗಸ್ಟ್ ತಿಂಗಳಿನ ಮಾಸ ಭವಿಷ್ಯವನ್ನು ಹೇಳ್ತೇನೆ. ಈಗ ಆಗಸ್ಟ್ ತಿಂಗಳಲ್ಲಿ ಯಾವ ಯಾವ ಗ್ರಹಗಳ ಬದಲಾವಣೆ ಆಗ್ತಾ ಇದೆ, ಈ ಬದಲಾವಣೆಯಿಂದ ತುಲಾರಾಶಿಯವರ ಮೇಲೆ ಏನೇನು ಪರಿಣಾಮಗಳು ಆಗ್ತಾ ಇದ್ದಾವೆ ಅನ್ನುವಂತಹ ಗೋಚಾರ ಫಲವನ್ನು ನಾನಿವಾಗ ಹೇಳ್ತಾ ಇದ್ದೀನಿ. 17ನೇ ತಾರೀಕು ಸಿಂಹರಾಶಿಗೆ ರವಿ ಪ್ರವೇಶ ಮಾಡ್ತಾ ಇದ್ದಾನೆ. 22ನೇ ತಾರೀಕು ವಕ್ರೀಗತನಾಗಿರ್ತಕ್ಕಂತಹ ಕುಜನು ಕರ್ಕಾಟಕ ರಾಶಿಗೆ ಪ್ರವೇಶ ಮಾಡ್ತಾ ಇದ್ದಾನೆ. 24ನೇ ತಾರೀಕು ಶುಕ್ರನು ಕನ್ಯಾ ರಾಶಿಗೆ ಪ್ರವೇಶ ಮಾಡ್ತಾ ಇದ್ದಾನೆ. 26ನೇ ತಾರೀಕು ಮಿಥುನ ರಾಶಿಗೆ ಕುಜನ ಪ್ರವೇಶ ಆಗ್ತಾ ಇದೆ. ಇದಿಷ್ಟು ಆಗಸ್ಟ್ ತಿಂಗಳಿನಲ್ಲಿ ಆಗ್ತಕ್ಕಂತಹ ಗ್ರಹಗಳ ಬದಲಾವಣೆ. ಈ ಗ್ರಹಗಳ ಬದಲಾವಣೆಯಿಂದ ದ್ವಾದಶ ರಾಶಿಗಳವರ ಮೇಲೆ ಯಾವ ರೀತಿಯ ಪರಿಣಾಮಗಳು ಪ್ರಭಾವಗಳು ಉಂಟಾಗ್ತವೆ ಅನ್ನೋದನ್ನ ನೋಡೋದಾದ್ರೆ, ವರ್ಷ 2024 ಆಗಸ್ಟ್ ತಿಂಗಳಿನ ತುಲಾರಾಶಿಯವರ ಮಾಸ ಭವಿಷ್ಯವನ್ನು ನೋಡೋದಾದ್ರೆ, ತುಲಾರಾಶಿಯವರು ಸಹನಶೀಲರು, ಕಷ್ಟ ಸಹಿಷ್ಣುಗಳು, ಸಮಯೋಚಿತವಾಗಿ ಮಾತನಾಡಬಲ್ಲಂಥವರು, ಮಾತು ಬಲ್ಲವನಿಗೆ ಜಗಳವಿಲ್ಲ ಅನ್ನುವ ರೀತಿಯಲ್ಲಿ ಎಲ್ಲರನ್ನು ಸುಧಾರಿಸ್ಕೊಂಡು ಹೋಗುವಂತಹ ಅತಿ ಉತ್ತಮವಾದಂತಹ ಹೆಚ್ಚಿನ ಗುಣಗಳನ್ನು ಹೊಂದಿರತಕ್ಕಂಥ ತುಲಾರಾಶಿಯವರು ಆಗಸ್ಟ್ ತಿಂಗಳಲ್ಲಿ ಯಾವ್ಯಾವ ಫಲಗಳನ್ನು ಅನುಭವಿಸ್ಬೇಕು ಅನ್ನೋದನ್ನ ನೋಡೋಣ. ತುಲಾರಾಶಿಯವರ ದಂಪತಿಗಳಿಗೆ ಅತಿ ಉತ್ತಮವಾಗಿರ್ತಕ್ಕಂತಹ ಹೊಂದಾಣಿಕೆ ಈ ತಿಂಗಳಲ್ಲಿ ಕಂಡುಬರುತ್ತೆ. ಈ ಜವಾಬ್ದಾರಿಗಳಂತೂ ನಿಮಗೆ ತಪ್ಪೋದೇ ಇಲ್ಲ. ಆ ಜವಾಬ್ದಾರಿಗಳನ್ನು ಸರಿಯಾಗಿ ನಿಭಾಯಿಸುವಂತಹ ಶಕ್ತಿಯೂ ಸಹ ನಿಮ್ಮಲ್ಲೇ ಇರುತ್ತೆ. ಸ್ವಲ್ಪ ಮನಸ್ಸು ಗೊಂದಲಕ್ಕೆ ಈಡಾದರೂ ಆಗಬಹುದು. ಅಂತಹ ಸಮಯದಲ್ಲಿ ಮನಸ್ಸನ್ನು ಸ್ಥಿರವಾಗಿ ಇಟ್ಕೊಳ್ಬೇಕು. ಧೈರ್ಯದಿಂದ ನೀವು ಅದನ್ನು ಎದುರಿಸಿ, ನೀವು ಏನು ಕಷ್ಟ ಬಂತು ಅದನ್ನು ಯೋಜಿತವಾಗಿ ಅದನ್ನು ಗಮನಿಸಿಕೊಂಡು ಸಮಯೋಚಿತವಾಗಿ ನಡ್ಕೊಂಡ್ರೆ ಮಾತ್ರ ಅದರಲ್ಲಿ ಯಶಸ್ಸು ಕಾಣುತ್ತೆ. ಮತ್ತು ಯಾವುದಾದ್ರೂ ಗುರಿಯನ್ನು ನೀವು ಇಟ್ಕೊಂಡಿದ್ದೇ ಹೌದು ಅಂತಾದರೆ, ಸಾಧಿಸಬೇಕು ಸದ್ಯದಲ್ಲೇ, ಇಂಥ ರೀತಿಯಲ್ಲೇ ನಾನು ಮಾಡಬೇಕು, ಈ ರೀತಿಯಲ್ಲೇ ನಾನು ಇರಬೇಕು ಅನ್ನುವಂತಹ ಒಂದು ಯೋಜನೆಯನ್ನು ಏನಾದರೂ ನೀವು ಹಾಕ್ಕೊಂಡಿದ್ದಿದ್ದೇ ಆದರೆ ಅದು ಆಗಸ್ಟ್ ತಿಂಗಳಲ್ಲಿ ತುಂಬ ಫಲಪ್ರದವಾಗಿ ನಿಮಗೆ ಆದಾಯವನ್ನು ತಂದುಕೊಡುತ್ತೆ. ಹೆಚ್ಚು ಆದಾಯ ಗಳಿಸಲಿಕ್ಕೆ ನೀವು ಯೋಜನೆಯನ್ನು ಕೈಗೊಂಡ್ರೆ ಮಾತ್ರ, ಹೇಗೋ ಕೆಲಸ ಮಾಡಿದರೆ ಆಗೋದಿಲ್ಲ. ಅದನ್ನು ಪ್ರಾಪರ್ ಆಗಿ ನೀವು ಯೋಜಿಸ್ಕೊಂಡ್ರೆ ಮಾತ್ರ ಅತಿ ಉತ್ತಮವಾದಂತಹ ಆದಾಯ 10-15 ಮೂಲಗಳಿಂದ ನಿಮಗೆ ಆದಾಯ ಬರ್ತಕ್ಕಂತಹ ಸಂದರ್ಭ ಇದು. ನಿಮ್ಮ ಜನ್ಮ ಜಾತಕಕ್ಕೆ ಅನುಗುಣವಾಗಿ ಇದರ ಫಲಾಫಲಗಳು ನಿರ್ಭರವಾಗಿರ್ತವೆ ಸ್ನೇಹಿತರೆ. ಈ ತಿಂಗಳು ತುಲಾರಾಶಿಯವರಿಗೆ ಅತ್ಯಂತ ಶುಭದಾಯಕವಾಗಿರ್ತಕ್ಕಂಥದ್ದು. ಮನೆಯಲ್ಲಿ ಮಂಗಲ ಕಾರ್ಯಗಳು, ಶುಭ ಕಾರ್ಯಗಳು ನೆರವೇರ್ತಕ್ಕಂತಹ ವಿಚಾರಗಳು ಬರ್ತವೆ. ಧನವೃದ್ಧಿ ಆಗುತ್ತೆ. ನಿಮಗೆ ಕುಟುಂಬದಲ್ಲಿ ಸೌಖ್ಯ, ಕೌಟುಂಬಿಕ ಕಲಹಗಳೆಲ್ಲ ಸ್ವಲ್ಪ ಕಡಿಮೆ ಆಗುತ್ತೆ. ಎಲ್ಲ ಥರದಲ್ಲಿಯೂ ಸಹ ಅಭಿವೃದ್ಧಿಯನ್ನು ಕಾಣ್ತಕ್ಕಂತಹ ಸಮಯ ಇದು. ಗುರುಬಲ ಇಲ್ಲದೆ ಇದ್ದರೂ ಸಹ ತುಲಾರಾಶಿಯವರಿಗೆ ಅತಿ ಉತ್ತಮವಾದಂತಹ ಫಲಗಳನ್ನೇ ಗುರು ಕೊಡ್ತಾ ಇದ್ದಾನೆ. ಸಹೋದರರಿಂದ ನಿಮಗೆ ಸಹಕಾರವನ್ನು ತಂದು ಕೊಡ್ತಾನೆ. ಕೌಟುಂಬಿಕವಾಗಿ ಸಹಕಾರಗಳು, ಗೆಳೆಯರಿಂದ ಸಹಕಾರ, ಎಲ್ಲ ಥರದಲ್ಲಿಯೂ ಸಹ ಉದ್ಯೋಗ ಕ್ಷೇತ್ರದಲ್ಲಾಗ್ಬೋದು, ಕುಟುಂಬ ಕ್ಷೇತ್ರದಲ್ಲಾಗ್ಬೋದು, ಧನ ವೃದ್ಧಿಯಲ್ಲಾಗ್ಬೋದು, ಎಲ್ಲದರಲ್ಲಿಯೂ ಸಹ ನಿಮಗೆ ಅಭಿವೃದ್ಧಿಯನ್ನೇ ತಂದು ಕೊಡ್ತಾ ಇದ್ದಾನೆ ಗುರು. ಶನಿ ಹಾಗೂ ಬುಧನಿಂದನೂ ಸಹ ನಿಮಗೆ ಯಾವುದೇ ತೊಂದರೆ ಇಲ್ಲ. ಸಕಲ ಸೌಭಾಗ್ಯಗಳನ್ನು ಅವರಿಬ್ಬರು ಸಹ ತಂದು ಕೊಡ್ತಾ ಇದ್ದಾರೆ ನಿಮಗೆ. 24ನೇ ತಾರೀಕಿನ ನಂತರ ಶುಕ್ರನು ಸಹ ನಿಮಗೆ ಅತಿ ಉತ್ತಮವಾದಂತಹ ಫಲವನ್ನು ತಂದುಕೊಡ್ತಾ ಇದ್ದಾನೆ. ವಿದ್ಯಾರ್ಥಿಗಳಿಗೆ, ಸ್ತ್ರೀಯರಿಗೆ, ಉದ್ಯೋಗದಲ್ಲಿರ್ತಕ್ಕಂಥವರಿಗೆ, ವಿದೇಶಕ್ಕೆ ಹೋಗಬೇಕು ಅಂತ ಅಂದ್ಕೊಂಡಿರೋರಿಗೆ, ಭೂಮಿ ಖರೀದಿ ಮಾಡಬೇಕು ಅಂದ್ಕೊಂಡಿರೋರಿಗೆ, ಯಾವುದಾದ್ರೂ ಹೊಸ ವ್ಯಾಪಾರವನ್ನು ಶುರು ಮಾಡಿ ಆದಾಯವನ್ನು ಹೆಚ್ಚಿಸ್ಕೊಳ್ಬೇಕು ಅಂತಿದ್ದವರಿಗೆ, ಇವರಿಗೆಲ್ಲರಿಗೂ ಸಹ ಅತಿ ಉತ್ತಮವಾದ ಫಲಗಳೇ ಈ ತಿಂಗಳಲ್ಲಿ ಕಂಡು ಬರ್ತಾ ಇದೆ. ಸೂರ್ಯನಿಂದಾಗಲಿ, ಶನಿಯಿಂದಾಗಲಿ, ಶುಕ್ರನಿಂದಾಗಲಿ. ಸದ್ಯಕ್ಕೆ ಶುಕ್ರ 24ರವರೆಗೆ ಸ್ವಲ್ಪ ಕಷ್ಟಗಳನ್ನು ಕೊಟ್ಟರು ಸಹ ನಂತರದಲ್ಲಿ ಅತಿ ಉತ್ತಮವಾದ ಫಲಗಳನ್ನೇ ಕೊಡ್ತಾ ಇದ್ದಾವೆ. ಓವರಾಲ್ ಆಗಿ ಹೇಳೋದಾದರೆ ತುಲಾರಾಶಿಯವರಿಗೆ ಸ್ವಲ್ಪ ಗಮನಿಸ್ಕೊಳ್ಬೇಕಾಗಿದ್ದು ಆರೋಗ್ಯದ ವಿಷಯ. ಇದರಲ್ಲಿ ಸ್ವಲ್ಪ ಉದಾಸೀನತೆ ಮಾಡಿದರೆ ಅಂದರೆ ಒಂದು ಸ್ವಲ್ಪ ಮುಂದೆ ಕಷ್ಟ ನಷ್ಟಗಳು ಎದುರಾಗ್ಬೋದು. ಏನಾದರೂ ಸಣ್ಣ ಪುಟ್ಟ ತೊಂದರೆಗಳು ಅಥವಾ ಯಾವುದಾದ್ರೂ ಮೊದಲಿನಿಂದಲೂ ಇರ್ತಕ್ಕಂತಹ ಕಾಯಿಲೆಗಳೇನಾದರೂ ಇದೆ, ಅದನ್ನು ಸರಿಯಾದ ವೈದ್ಯರಲ್ಲಿ ತೋರಿಸ್ಕೊಂಡ್ಬಿಟ್ಟು ಆರೋಗ್ಯ ತಪಾಸಣೆಯನ್ನು ಮಾಡಿಕೊಂಡು ಔಷಧಿಯನ್ನು ತಗೊಳ್ಳೋದು ಒಳ್ಳೆಯದು. ಉದಾಸೀನತೆ ಮಾಡಿದರೆ ಸ್ವಲ್ಪ ಕಷ್ಟ ಆಗ್ಬೋದು ಮುಂದಿನ ದಿನಗಳಲ್ಲಿ. ಹಾಗೆಯೇ ಗಂಡ ಹೆಂಡತಿಯರಲ್ಲಿ ಸ್ವಲ್ಪ ವಿರಸಗಳಿದ್ರೂ ಇರ್ಬೋದು ಶುಕ್ರನ ಕಾರಣಕ್ಕಾಗಿ. ನಂತರದಲ್ಲಿ 24ರ ನಂತರ ಸತಿಪತಿಯರಲ್ಲಿ ಅತಿಯಾದಂತಹ ಅನ್ಯೋನ್ಯತೆ ಕಂಡುಬರುತ್ತೆ. ಹಣಕಾಸಿನ ವಿಷಯದಲ್ಲಿ ಅಷ್ಟೇನೂ ನೀವು ಹೆದರಬೇಕಾದಂಥ ಅವಶ್ಯಕತೆ ಇಲ್ಲವೇ ಇಲ್ಲ. ಎಲ್ಲ ಆದಾಯ ಮೂಲಗಳು ಸಹ ನಿಮಗೆ ತೆರ್ಕೊಂಡೇ ಇರ್ತವೆ, ಬರ್ತಾ ಇರುತ್ತೆ. ಹಾಗೆ ಖರ್ಚು ಆಗ್ತಾ ಇರುತ್ತೆ. ಖರ್ಚಿನ ಮೇಲೆ ಒಂದು ಸ್ವಲ್ಪ ನಿಗಾ ಇಟ್ಕೊಂಡ್ಬಿಟ್ರೆ ನಿಮಗೆ ಹಣದಲ್ಲಿ ಯಾವುದೇ ಥರದ ತೊಂದರೆ ಆಗೋದೇ ಇಲ್ಲ. ತುಲಾರಾಶಿಯವರಿಗೆ ಈ ತಿಂಗಳಲ್ಲಿ ಹಿತಶತ್ರು ಬಾಧೆ ಮಾತ್ರ ಕಂಡು ಬರ್ತಾ ಇದೆ.
ಇವರು ಯಾವಾಗ ತಪ್ಪು ಮಾಡ್ತಾರೆ, ಎಲ್ಲಿ ಇವರನ್ನು ಹಿಡಿದು ಹಾಕೋಣ ಅಂತ ಕಾಯ್ತಾ ಇರ್ತಕ್ಕಂತಹ ಜನಗಳು ನಿಮ್ಮ ಸುತ್ತಮುತ್ತಲೂ ಇದ್ದಾರೆ. ಬಹಳ ಎಚ್ಚರಿಕೆಯಿಂದ ನೀವು ಮಾತನ್ನು ಆಡಬೇಕು. ಸ್ವಲ್ಪನೋದ್ರೂ ಸಹ ತಪ್ಪಾಗಿ ಏನಾದರೂ ಮಾತನಾಡಿದ್ರಿ ಅಂತಾದರೆ ಅದರ ಫಲಗಳು ಮುಂದಿನ ದಿನಗಳಲ್ಲಿ ತುಂಬ ಕೆಟ್ಟದಾಗಿ ಬರುತ್ತೆ. ಅಂದರೆ ನಿಮ್ಮ ಮಾನ ಮರ್ಯಾದೆಗಳನ್ನು ಹರಾಜು ಹಾಕಬೇಕಂತಲೇ ಕಾಯ್ತಾ ಇರೋ ಜನಗಳು ನಿಮ್ಮ ಸುತ್ತಲೂ ಇದ್ದಾರೆ, ನಿಮಗೆ ಗೊತ್ತಾಗ್ತಾ ಇಲ್ಲ. ಅದರ ಬಗ್ಗೆ ಸ್ವಲ್ಪ ಎಚ್ಚರ ಇರಲೇಬೇಕಾಗುತ್ತೆ. ಸ್ವಲ್ಪ ಎಚ್ಚರಿಕೆಯಿಂದ ಸಮಾಧಾನದಿಂದ ಸ್ವಲ್ಪ ಕಡಿಮೆ ಮಾತನ್ನು ಆಡಿಕೊಂಡು ಈ ತಿಂಗಳು ನೀವು ಕಳಿಬೇಕಾಗುತ್ತೆ. ಇನ್ನು ಗುರುಗಳ ದರ್ಶನದಿಂದ, ಗುರುರಾಯರ ದರ್ಶನದಿಂದ ಅಂತಹ ದೇವಾಲಯಗಳಿಗೆ ಹೋಗೋದು, ಶಿವಾಲಯಗಳಿಗೆ ಹೋಗಿ ಭಸ್ಮಾಭಿಷೇಕವನ್ನು ಮಾಡೋದು ಇತ್ಯಾದಿಗಳಿಂದ ನಿಮಗೆ ಅತಿ ಉತ್ತಮವಾದಂತಹ ಫಲಗಳೇ ಸಿಗುತ್ತೆ. ಸಣ್ಣ ಪುಟ್ಟ ತೊಂದರೆಗಳೇನೇ ಇದ್ದರೂ ಸಹ ಅದು ನಿವಾರಣೆ ಆಗುತ್ತೆ. ಸ್ನೇಹಿತರೆ, ಒಳ್ಳೆಯದಾಗಲಿ ನಿಮಗೆ. ನಮಸ್ಕಾರ.